ನಮಸ್ಕಾರ ಸ್ನೇಹಿತರೆ, ನೀವು ನೋಡ್ತಾ ಇದ್ದೀರಾ ಮನಿ ಪ್ಲಾಂಟ್. ನಾನು ರವೀಂದ್ರ ಜೋಶಿ. ನಾನು ಇನ್ಶೂರೆನ್ಸ್ಗಳ ಬಗ್ಗೆ ಹೇಳ್ತಾ ಇದ್ದೀನಿ. ಇನ್ಶೂರೆನ್ಸ್ ನಾವು ಪಡೆಯುವಾಗ ಕೇಳಬೇಕಾದ ಪ್ರಶ್ನೆಗಳನ್ನು ನಾವು ಮುಂಚೆ ಯೋಚನೆ ಮಾಡಬೇಕು. ನನ್ನ ಜೀವನದಲ್ಲಿ ನಾನು ಅಕಸ್ಮಾತ್ ನಿರ್ಧನರಾದರೆ ನಾನು ಮಾಡಿರುವ ಸಾಲ ಎಷ್ಟು? ಸುಮಾರು 20 ಲಕ್ಷ. ಒಂದು 10 ಲಕ್ಷ ಮನೆ ಸಾಲ, 5 ಲಕ್ಷ ಕಾರಿನ ಸಾಲ, ಇನ್ನು 5 ಲಕ್ಷ ಉಳಿದ ಎಲ್ಲ ಸಾಲಗಳು. ಹಾಗೂ ನನ್ನ ಕುಟುಂಬದಲ್ಲಿರುವಂಥ 2 ಮಕ್ಕಳು, ಒಂದು ಹೆಣ್ಣು ಮಗು, ಒಂದು ಗಂಡು ಮಗು. ಹೆಣ್ಣು ಮಗುವಿನ ಮದುವೆ ಹಾಗೂ ಗಂಡು ಮಗುವಿನ ವಿದ್ಯಾಭ್ಯಾಸ, ಜೊತೆಗೆ ನನ್ನ ಹೆಂಡತಿ ಜೀವನ ನಿರ್ವಹಣೆಗೋಸ್ಕರ ಬೇಕಾಗುವಂಥ ದುಡ್ಡು. ಇದೆಲ್ಲವನ್ನೂ ಸೇರಿಸಿದಾಗ ಎಷ್ಟು ದುಡ್ಡು ಬೇಕು? ನನ್ನ ಕುಟುಂಬಕ್ಕೆ 50 ಲಕ್ಷ ರೂಪಾಯಿಗಳ ಮೊತ್ತದ ಇನ್ಶೂರೆನ್ಸ್ ಬೇಕು. ಆದರೆ ನಾವು ಮಾಡುವ ಇನ್ಶೂರೆನ್ಸ್ ಎಷ್ಟು? ಯಾರೋ ಒತ್ತಾಯ ಮಾಡಿದ್ರು ಅಂತೇಳಿ 5 ಲಕ್ಷದ ಇನ್ಶೂರೆನ್ಸ್ ಮಾಡ್ತೀವಿ, 10 ಲಕ್ಷದ ಇನ್ಶೂರೆನ್ಸ್ ಮಾಡ್ತೀವಿ, ಬಹಳ ಅಂದರೆ 20 ಲಕ್ಷದ ಇನ್ಶೂರೆನ್ಸ್ ಮಾಡ್ತೀವಿ. ನಾವು ವಿಮೆಯನ್ನು ಪಡೆಯುವಾಗ, ಇನ್ಶೂರೆನ್ಸ್ ಪಡೆಯುವಾಗ ಇನ್ಶೂರೆನ್ಸ್ ಏಜೆಂಟನ ಬಳಿ ಕೇಳಬೇಕಾದ ಪ್ರಶ್ನೆಗಳು ಭಾಳ ಮುಖ್ಯವಾದದ್ದನ್ನು ನೆನಪಿಟ್ಕೊಳ್ಳಿ. ಮೊದಲನೆಯದು, ನನ್ನ ಕುಟುಂಬಕ್ಕೆ ನನಗೆ ಯಾವ ವಿಮೆ ಅಗತ್ಯವಿದೆ? ಈ ವಿಮೆಯಲ್ಲಿ ಇರುವಂಥ ಲೋಪಗಳೆಷ್ಟು? ಈ ವಿಮೆಯನ್ನು ನಾನು ಕಟ್ಟದೇ ಹೋದರೆ ನನಗೆ ದೊರೆಯುವ ಮೊತ್ತ ಎಷ್ಟು? ಹಾಗೂ ಈ ವಿಮೆಯನ್ನು ನಾನು ಪಡೆದ ಮೇಲೆ ನಾನು ಮಾಸಿಕ ಎಷ್ಟು ದುಡ್ಡನ್ನು ಭರಿಸಬೇಕಾಗುತ್ತದೆ? ಇನ್ಶೂರೆನ್ಸ್ನಲ್ಲಿ 4 ವಿಧದಲ್ಲಿ ನಾವು ಕಂತನ್ನು ಪಾವತಿ ಮಾಡ್ತೀವಿ. ಒಂದು ಕ್ವಾರ್ಟರ್ಲಿ, ಹಾಫ್ ಇಯರ್ಲಿ, ಇಯರ್ಲಿ ಅಥವಾ ಮಂತ್ಲಿ. ಈ 4 ವಿಧದಲ್ಲಿ ನಾವು ಕಂತನ್ನು ಕಟ್ತೀವಿ. ಈ ಕಂತನ್ನು ಭರಿಸಲಿಕ್ಕೆ ನಂತರ ಸಾಧ್ಯ ಇದೆಯೇ? ಈ ವಿಚಾರಗಳನ್ನು ನಾವು ಗಮನದಲ್ಲಿ ಇಟ್ಟುಕೊಂಡು ವಿಮೆಯನ್ನು ಪಡೆಯಬೇಕು. ಜೊತೆಗೆ ನಾನು ಪಡೆದಂಥ ವಿಮೆ ನನ್ನ ನಂತರ ನನ್ನ ಕುಟುಂಬವನ್ನು ಸಂರಕ್ಷಣೆ ಮಾಡಲಿಕ್ಕೆ ಸಾಧ್ಯವೇ? ಇದನ್ನು ನಾವು ಯೋಚನೆ ಮಾಡಿ ಪೂರ್ವಾಪರ ಗ್ರಹಿಸಿ ನಂತರ ವಿಮೆಯನ್ನು ಮಾಡಬೇಕು ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಮುಗಿಸ್ತೇನೆ. ನಾಳೆ ಹೊಸ ವಿಚಾರದೊಂದಿಗೆ ಬರ್ತೇನೆ. ಅಲ್ಲಿವರೆಗೂ ನಮಸ್ಕಾರ ಸ್ನೇಹಿತರೆ.